ಇವತ್ತಿಷ್ಟೇ ಹೇರ್ ಫಾಲ್ ಆಗಿದೆ ನಿಮ್ಮದು. ನೆಕ್ಸ್ಟ್ ನಿಮಗೆ ಗೊತ್ತಿರಲಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಇಷ್ಟೊಂದು ಕೆಲಸಿರಲಿಲ್ಲ. ಮೇನ್ ನೀವು ಕೂತಿದ್ದಿಲ್ಲ ಸ್ಕ್ಯಾಲಪ್ ಟ್ರೀಟ್ಮೆಂಟ್ಗೆ ಅಲ್ಲಿ ಇದ್ದಂಥ ಒಂದು ಹೇರ್. ಈಗ ಇಷ್ಟು ಪ್ರಾಡಕ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಸ್ಕ್ಯಾಲಪ್ ಸಿರಮ್ ನಮ್ಗೆ ಯಾರೆಲ್ಲ ಯೂಸ್ ಮಾಡ್ತಿದ್ರು ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಆಯಿಲು, ಶಾಂಪು, ಒಂದು ಸೋಪು, ಹಾಗೆ ಹೇರ್ ಗ್ರೋತ್ ಪ್ರೋಟೀನ್ ಪ್ಯಾಕ್ ಹೇರ್ಗೆ ವೀಕ್ಲಿ ಒಂದ್ಸಲ ಆದರೂ ಹಾಕ್ಬೋದು, ಟ್ವೈಸ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಹೆಲ್ದಿಯಾಗಿರುತ್ತೆ. ಸ್ಕ್ಯಾಲ್ಪ್ ಎಸ್ಪೆಷಲಿ ಎಷ್ಟು ದಿನದಿಂದ ಹೇರ್ ಫಾಲ್ ಆಗಿ ಸ್ಕ್ಯಾಲ್ಪ್ ಎಲ್ಲ ತುಂಬ ಪೇಯ್ನ್ ಆಗ್ತಾಯಿತ್ತು. ಟೆಚ್ಚು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಪಾಪ, ಅಷ್ಟು ಪೇಯ್ನ್ ಆಗಿತ್ತು ಅವ್ರಿಗೆ. ಈಗ ಇನ್ನು 2 ಡೇಸಲ್ಲಿ ಕಂಪ್ಲೀಟಾಗಿ ಅವ್ರಿಗೆ ಸ್ಕ್ಯಾಲ್ಪ್ ಪೇಯ್ನ್ ಅನ್ನೋದೇ ಇರೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಅವರೇ ನನಗೆ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದರೆ ನಮಗೆ ಆ ಗ್ಯಾರಂಟಿ ಇದೆ. ಅವ್ರು ಯೂಸ್ ಮಾಡಿ ಇವಾಗ ಆಲ್ರೆಡಿ ನಂಬಿಕೆ ಬಂದಿದೆ ಅವ್ರಿಗೆ. ಏನಕ್ಕೆ ಅಂದರೆ ಇವಾಗ ಬಂದಾಗಿದ್ದ ಹೇರ್ ಫಾಲು ಈಗ ಆಲ್ರೆಡಿ ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಆದಮೇಲೆ ಈಗ ಹೇರ್ ಫಾಲ್ ಕಂಪ್ಲೀಟ್ ಕಡಿಮೆ ಆಗಿದೆ. ಇನ್ನು 1 ವೀಕ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅವ್ರಿಗೆ ಹೇರ್ ಫಾಲ್ ಅನ್ನೋದು ಬಂದು ಇರೋದಿಲ್ಲ, ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಅವರೇ ಒಂದು ವಿಡಿಯೋ ಮಾಡಿ ಕೂಡ ಕಳಿಸಿ ಅಂತ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು. ಯಾರಿಗಾದ್ರೂ ಬೇಕಾದರೆ ಬಂದು ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಹಾಕಿಸ್ಕೊಡಿ. ಎಷ್ಟೇ ಹೇರ್ ಫಾಲ್ ಇದ್ದರೂ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗೆ ಬಂದು ತುಂಬ ಆಸ್ಪತ್ರೆಗೆ ಹೋಗಿ ಬೇಜಾರಾಗಿ ಯಾರಾದರೂ ತುಂಬ ಸಫರ್ ಮಾಡ್ತಾಯಿದ್ರೆ ದಯವಿಟ್ಟು ಸಫರ್ ಮಾಡಬೇಡಿ. ಅದಕ್ಕೋಸ್ಕರನೇ ನಾವು ಈ ಒಂದು ಹರ್ಬಲ್ನ ಇಟ್ಟಿರೋದು, ಸ್ಕ್ಯಾಲ್ಪ್ಗೆ ಟ್ರೀಟ್ಮೆಂಟ್ ಹಾಕ್ಕೊಡೋಕ್ಕೆ ಅಂತಲೇ. ಎಲ್ಲಿಂದ ಬೇಕಾದರೂ ಬನ್ನಿ, ನಾವು ಹಾಕ್ಕೊಡ್ತೀವಿ. ಹಾಗೆ ಪ್ರಾಡಕ್ಟು ಕೂಡ ಕೊರಿಯರ್ ಮಾಡ್ತೀವಿ. ಎಲ್ಲರೂ ಬಂದು ಮಾಡಿಸ್ಕೊಳ್ಳಿ. ತುಂಬ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ಸ್ ತೊಗೊಂಡು ತುಂಬ ಸ್ಕ್ಯಾಲ್ಪ್ ಎಲ್ಲ ಹಾಳು ಮಾಡ್ಕೊಬೇಡಿ. ಹರ್ಬಲ್ನ ಯೂಸ್ ಮಾಡಿ, ಗ್ಯಾರಂಟಿ ನಾನು ಕೊಡ್ತೀನಿ. ಇಷ್ಟು ಗ್ಯಾರಂಟಿ ಕೊಟ್ಟಮೇಲೆ ಇನ್ಯಾಕೆ ಯೋಚನೆ ಮಾಡ್ತೀರಾ? ಬೇಗ ಬಂದು ನೀವು ಪ್ರಾಡಕ್ಟು ಕೂಡ ಬೈ ಮಾಡ್ಕೊಳ್ಳಿ. ಹಾಗೆ ಸ್ಕ್ಯಾಲ್ಪು ಕೂಡ ಪ್ರೋಟೀನ್ ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು. ನೆನಪಾಗುತ್ತೆ ಅಂತ ಮಾಡ್ಬೋದು ಅದೇ ಸುಮ್ಮನೆ ಅಂತಿದೆ. ನೀವು ಹೇಳಿ ಪರವಾಗಿಲ್ಲ, ಯಾಕೆಂದರೆ ಇನ್ನು ನಮ್ಮ ಥರನೇ ಇಷ್ಟ.